कर्नाटक की सियासत इस वक्त तेजी से बदल रही है। दावनगरी के ज़मीनी इंतखाबात के बाद अब हिरियूर में अवाम में एक नया जज्बा देखने में आ रहा है और रिवायती सियासत छोड़कर एक नई सियासत अपनाने जा रही है। हिरियूर के ज़मीनी इंतखाबात में वहां के अवाम ने एक आज़ाद उम्मीदवार को कामयाब बनाने का फैसला कर लिया है। वो नाम है बोमनहल्ली बाबू। नाजरीन, दावनगरी के अवाम के एक जज्बे और उनके लगन और उनकी हिमायत को देखते हुए अंदाज़ा लगाना मुश्किल नहीं है कि इस बार हिरियूर के ज़मीनी इंतखाबात में बोमनहल्ली बाबू की कामयाबी यकीनी है। हिरियूर के अवाम अपने मसाइल जैसे किसानों के मसाइल, बेरोजगारी और बुनियादी सहूलियात ना होने की वजह से बेहद परेशान हैं और इनके लिए बोमनहल्ली बाबू एक उम्मीद की किरण नजर आ रहे हैं। अब वहाँ के हिरियूर के अवाम ने इस बात का फैसला कर लिया है, कुछ भी हो जाए सब मिलकर, तमाम तबकात के लीडरों का ही फैसला है कि सब मिलकर इस बार होने वाले हिरियूर के ज़मीनी इंतखाबात में बोमनहल्ली बाबू को कामयाब करा के विधानसभा बतौर एमएलए भेजेंगे। इस अवाम की इस बेपनाह मोहब्बत, लगाव और जज्बे को देखते हुए बोमनहल्ली बाबू हिरियूर पहुंचकर वहां के तमाम तबकात के लीडरों से गुफ्तगू की और वहां के हालात मालूम किए और बाद में उन्होंने कहा कि वो हिरियूर से ज़मीनी इंतखाबात में बतौर आज़ाद उम्मीदवार इंतखाब लड़ेंगे और इनके मसाइल जैसे किसानों के मसाइल हैं, नौजवानों की बेरोजगारी के मसाइल हैं और यहाँ के बुनियादी मसाइल को हल करने की तरफ पूरी तवज्जो देंगे। जगह जगह, घर घर और हर एक की जबान पर बोमनहल्ली का बाबू का नाम है। ये आज़ाद उम्मीदवार की हैसियत से हिरियूर की इंतखाबात में हिस्सा लेंगे और कामयाब होने के बाद हिरियूर के अवाम को, अवाम के वहाँ के किसानों के मसाइल, बेरोजगारी का हल और वहाँ के दीगर मसाइल को हल करते हुए यहाँ के तरक्याती कामों के जरिए हिरियूर को तरक्की की ऊंचाई पर ले जाएगी। ಅಟ್ಟಿಗಾ ಗೋಲ್ಡ್ ಕಂಪನಿ ಮಾಲೀಕರು ಬೊಮ್ಮನಹಳ್ಳಿ ಬಾಬು ಭಾರತ ದೇಶಾದ್ಯಂತ ಅವರು ಒಂದು ಗೋಲ್ಡ್ ಕಂಪನಿ ಅವರು ನಡೆಸ್ತಾ ಇದ್ದಾರೆ. ಜೊತೆಗೆ ಸಮಾಜದ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೊಂದಿರ್ತಕ್ಕಂಥವ್ರಿಗೆ, ದುರ್ಬಲರಿಗೆ ಯಾವುದಾದ್ರೂ ಒಂದು ಜಾತ್ರೆ ಆದರೆ, ಯಾವುದಾದ್ರೂ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿದ್ರೆ, ಏನಾದರೂ ಒಂದು ಸ್ಟ್ರೈಕು, ಏನಾದರೂ ಒಂದು ಯಾವುದಾದ್ರು ಹೋರಾಟ ಮಾಡಿದರೆ ಅದಕ್ಕೆಲ್ಲ ಊಟದ ವ್ಯವಸ್ಥೆ ಮಾಡಿ ಸಹಾಯ ಮಾಡ್ತಾರೆ. ಆಮೇಲೆ ಸಾಮೂಹಿಕ ವಿವಾಹಕ್ಕೆ ಸಹಾಯ ಮಾಡ್ತಿದ್ದಾರೆ. ನಮ್ಮ ಹಿರಿಯೂರಿಗೆ ಒಬ್ಬ ಮುಖ್ಯವಾದ ಒಬ್ಬ ನಾಯಕ ಬೇಕಾಗಿತ್ತು. ನಮ್ಮ ಹಿರಿಯೂರಿಗೆ ಒಬ್ಬ ಪ್ರಬಲ ನಾಯಕ, ಸಮಾಜಮುಖಿಯಾಗಿ ಕೆಲಸ ಮಾಡೋರು. ಇವರಿಗೆ ಭಗವಂತ ಕೊಟ್ಟಂಥ ಶ್ರೀಮಂತಿಗೆ ಅವ್ರಿಗೆ ಸಾಕಾಗಿದೆ. ಶ್ರೀಮಂತಿಗೆ ಇವರಿಗೆ ಒಂದು ಅವಕಾಶ ಬೇಕು. ಜನ ಸಮುದಾಯದಲ್ಲಿ ಮುಖ್ಯವಾಹಿನಿಯಲ್ಲಿ ನಿಂತ್ಕೊಂಡು ಸಮುದಾಯ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅಂತಂದರೆ ನಮ್ಮ ಆಶೀರ್ವಾದ ತಗೊಂಡಿದ್ದಾರೆ. ನಾವು ಆಶೀರ್ವಾದ ಮಾಡ್ತೀವಿ. ಅವ್ರು ಯಾವ ಪಕ್ಷಕ್ಕೆ ನಿಂತ್ಕೊಂಡು ನಮ್ಮ ಸದಾ ಅವ್ರ ಬಗ್ಗೆ ಆಶೀರ್ವಾದ ಇರುತ್ತೆ. ಸಮಾಜನೂ ಅವ್ರನ್ನ ಕೈ ಹಿಡಿತಾರೆ ಅಂತ ನಮ್ಮ ನಂಬಿಕೆ ಇದೆ. ಇದರಲ್ಲಿ ನಾವು ಬೇರೆ ಇನ್ನೇನು ಹೇಳೋಕ್ಕಾಗುತ್ತೆ. ಭಗವಂತ ಅವ್ರಿಗೆ ಇನ್ನೂ ಆಯಸ್ಸು ಅವ್ರಿಗೆ ಕೊಡಲಿ, ಒಂದು ಒಳ್ಳೆಯ ಸ್ಥಾನನೂ ಸಿಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಾನು ನಮ್ಮ ಗುರುಗಳ ಮಠಕ್ಕೆ, ಆದಿ ಜಾಂಬವ ಮಠಕ್ಕೆ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೀನಿ. ನಮ್ಮ ಇಬ್ಬರು ಗುರುಗಳು ಕೂಡ ಮನಸ್ಫೂರ್ತಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ನೋಡಿ, ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇವತ್ತು ಮುಂಬರೋ ಚುನಾವಣೆ ಇದೆ. ಆ ಚುನಾವಣೆ ಒಂದು ಕಡೆ ಇದೆ. ಆದ್ದರಿಂದ ಆ ಚುನಾವಣೆಗೆ ಮುಂದೆ ಅದ್ರ ಘೋಷಣೆ, ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಮುಂಚೆ ನನ್ನ ಹಿರಿಯರು, ನನ್ನ ಗುರುಗಳಿಗೆ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀನಿ. ಆಶೀರ್ವಾದ ಪಡೆದಿದ್ದೀನಿ. ಖಂಡಿತ ಕಳೆದ 10 ವರ್ಷಗಳಿಗೆ ಮುಂಚೆನೇ ಈ ಹಿರಿಯೂರು ಕ್ಷೇತ್ರಕ್ಕೆ ನಾನು ಕ್ಯಾಂಡಿಡೇಟ್ ಆಗೋಕ್ಕೆ ಬಂದಿದ್ದೆ. ಹಲವಾರು ಕಾರಣಗಳಿಂದ ಅವತ್ತು ಆಗಿಲ್ಲ. ಈ ಸತಿ ನಮ್ಮ ಗುರುಗಳು, ನಮ್ಮ ಸಮುದಾಯದ ನಾಯಕರುಗಳು ಎಲ್ಲ ನನಗೆ ಆಶೀರ್ವಾದ ಕೊಟ್ಟರೆ ಖಂಡಿತ ಮುಸ್ಲಿಮರು, ನನ್ನ ದಲಿತರು, ನನ್ನ ಬೇರೆ ಎಲ್ಲ ಸಮುದಾಯ ನಾಯಕರುಗಳಿಗೆ ಕಳೆದ 10 ವರ್ಷಗಳಿಂದ ಹಿರಿಯೂರು ಕ್ಷೇತ್ರದಲ್ಲಿ ನನ್ನ ಸಂಪರ್ಕ ಇದೆ.
ಎಲ್ಲರ ಹತ್ರ ಮಾತಾಡ್ತೀನಿ, ಎಲ್ಲರೂ ಸೇರಿ ಆಶೀರ್ವಾದ ಕೊಡ್ತೀನಿ ಅಂತ ಮಾತು ಕೊಟ್ಟರೆ ಖಂಡಿತ ನಾನು ಹಿರಿಯೂರು ಕ್ಷೇತ್ರಕ್ಕೆ ಬರ್ತೀನಿ. ನೋಡಿ, ಹಿರಿಯೂರು ಅನ್ನೋದು ಒಂದು ಗ್ರಾಮ ಪ್ರದೇಶ. ನಾನು 10 ವರ್ಷಗಳಿಗೆ ಮುಂಚೆ ಏನು ನೋಡಿದ್ದೀನೋ ಹೆಚ್ಚು ಕಮ್ಮಿ ಏನು ದೊಡ್ಡ ಬದಲಾವಣೆ ಕಾಣ್ತಾ ಇಲ್ಲ, ಅದು ಹಂಗೇ ಇದೆ. ನೋಡಿ, ನಮ್ಮ ಶುಗರ್ ಫ್ಯಾಕ್ಟ್ರಿ ಕಳೆದ 20 ವರ್ಷಗಳಿಂದ ಬಂದಿದೆ. ಒಂದು ಶುಗರ್ ಫ್ಯಾಕ್ಟ್ರಿ ಕೂಡ ಅದು ಓಪನ್ ಮಾಡೋಕ್ಕಾಗಿಲ್ಲ. ಇಂಥ ಹಲವಾರು ಕೆಲಸಗಳಿದೆ ಇಲ್ಲಿ. ಖಂಡಿತ ನಾನು ಬಂದು ಈ ಜನರ ಜೊತೆಲಿ ಬಂದು ಇವ್ರ ಸಮಸ್ಯೆಗಳನ್ನ ಪೂರೈಕೆ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತೆ ಅಂತ ನಂಬಿಕೆ, ವಿಶ್ವಾಸ ಇದೆ. ಆ ವಿಶ್ವಾಸ ತಗೊಂಡು ನಾನು ಹಿರಿಯೂರು ಮುಂಬರೋ ದಿನಗಳಲ್ಲಿ ಬರ್ತೀನಿ. ಯಾವ ಪಾರ್ಟಿಗೆ ಸೇರ್ತೀರಾ ನೀವು? ಯಾವ ಪಾರ್ಟಿಗೆ ಹೋಗ್ತೀರಾ? ಇಲ್ಲ ನೋಡ್ರಿ, ನನಗೆ 3 ಪಕ್ಷಗಳಲ್ಲೂ ಕೂಡ ಹೈಕಮಾಂಡ್ಗಳು ಚೆನ್ನಾಗಿದ್ದಾರೆ. ಬಟ್ ನಾನು ಹಿರಿಯೂರಿಗೆ ಬರ್ತಾ ಇರೋದು, ನಾನು ಮೊದಲೇ ಹೇಳಿರೋ ಥರ ಅವತ್ತು ಅದೇ ಹೇಳಿದೆ, ಇಂಡಿಪೆಂಡೆಂಟ್ ಬರ್ತೀನಿ ಅಂತ. ಇವತ್ತು ಅದೇ ಮೂಡಲ್ಲಿದ್ದೀನಿ, ನಾನು ಇಂಡಿಪೆಂಡೆಂಟೇ ಬರ್ತೀನಿ. ಎಲ್ಲರೂ ಮನಸ್ಸು ಗೆದ್ದು ನಾನು ವಿಧಾನಸೌಧ ಹೋಗೋ ಕೆಲಸ ಮಾಡ್ತೀನಿ. ಇಲ್ಲ, ಈಗಲೇ ಅದೆಲ್ಲ ಮಾತಾಡೋದು ಭಾಳ ಅರ್ಲಿ ಆಯಿತು. ನಾನು ಫಸ್ಟು ನನ್ನ ಜನ ಸಂಪರ್ಕನ ಜಾಸ್ತಿ ಮಾಡ್ತೀನಿ, ಗ್ರಾಮ ವಾಸ್ತವ ಮಾಡ್ತೀನಿ, ಗ್ರಾಮ ಜನರ ಹತ್ರ ಮಾತಾಡ್ತೀನಿ. ಎಲ್ಲ ಗ್ರಾಮ 320 ಹಳ್ಳಿಗಳಿದೆ, 32 ಗ್ರಾಮ ಪಂಚಾಯತಿಗಳಿದೆ, ಅದೇ ನಗರಸಭೆಯಲ್ಲಿ 30-31 ನಗರಸಭೆ ವಾರ್ಡ್ಗಳಿದೆ. ಎಲ್ಲ ಜೊತೆಯಲ್ಲಿ ನಾನು ಫಸ್ಟು ಸಂಪರ್ಕ ಮಾಡಿ ಮಾತಾಡಿ ಅವ್ರ ಮನವರಿಕೆ ಮಾಡಿಕೊಂಡು ಏನು ಮಾಡಬೇಕು ಅಂತ ಮುಂದಿನ ದಿನಗಳು ತೀರ್ಮಾನ ಮಾಡಿ. ನೋಡಿ, ಮುಂದಿನ ದಿನಗಳ ಬಗ್ಗೆ ಮಾತಾಡ್ತೇನೆ ನಾನು. ಇವತ್ತೇ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದು ಬೇಡ. ಬರೋ ದಿನಗಳು ಜನರ ಹತ್ರ ಎಲ್ಲ ಆಶೀರ್ವಾದ ಪಡ್ಕೊಂಡು ಅವ್ರ ಮಾಹಿತಿ ತಗೊಂಡು ಆಮೇಲೆ ಮಾತಾಡ್ತೀನಿ. ಓಕೆ ಸರ್.